ನಮಸ್ಕಾರ ಕರ್ನಾಟಕ. ಮ್ಯೂಸಿಕ್ ಮೈಲಾರಿಗೆ ಜೈಲೇ ಗತಿಯೇ ಅಥವಾ ಇದೆಂಥ ದೊಡ್ಡ ಕರ್ಮಗುರು ಎನ್ನುವಂಥ ವಿಷಯದ ಬಗ್ಗೆ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಏನಪ್ಪ ವಿಷಯ ಅಂತಂದರೆ, ಇವತ್ತು ಜಾನಪದ ಲೋಕದಲ್ಲಿಯೇ ತನ್ನದೇ ಆಗಿರುವಂತಹ ಟ್ರೆಂಡಿಂಗನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದಂತಹ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅಥವಾ ಮೈಲಾರಪ್ಪ ಎನ್ನುವಂತಹ ಒಬ್ಬ ವ್ಯಕ್ತಿ ಇವತ್ತು 15 ವರ್ಷದ ಒಂದು ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈಗ ಏನಾಗಿಬಿಡುತ್ತಪ್ಪ ಅಂತಂದ್ರೆ, ಒಂದೊಂದು ಸಮಸ್ಯೆಗಳು ಈ ಫೇಮಸ್ ಆಗಿರುವಂಥ ವ್ಯಕ್ತಿಗಳಿಗೆ ಯಾಕೆ ಕಾಡ್ತವೋ ಗೊತ್ತಿಲ್ಲ, ಅಥವಾ ಜನಸಾಮಾನ್ಯರಿಗೆ ಆಗಿರುವಂತಹ ಒಂದು ಘಟನೆಗಳು ಹೊರಗಡೆ ಬರೋದಿಲ್ಲವೋ, ಅಥವಾ ಫೇಮಸ್ ಆಗಿರೋರ್ದು ಸ್ವಲ್ಪ ಸಣ್ಣದಿದ್ರೂ ಕೂಡ ದೊಡ್ಡದಾಗಿ ಹೊರಗೆ ಬರುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಏನಾಗತ್ತೆ ಬಿಡ್ತಪ್ಪ ಅಂತಂದ್ರೆ, ಈ ಫೇಮಸ್ ಆಗಿರೋರಿಗೇ ಕಂಟೆಂಟ್ಗಳು ಶುರುವಾಗಿಬಿಟ್ಟವು. ಯಾಕೋ ಏನೋ ಗೊತ್ತಿಲ್ಲ, ಈ ವಿಚಾರದೊಳಗಂತೂ ಜನರು ಭಾಳ ಕನ್ಫ್ಯೂಸ್ ಆಗಿಬಿಟ್ಟಾರೆ. ಕೆಲವೊಬ್ಬರು ಬಯಸ್ತಾ ಇರ್ತಾರೆ, ನಾನು ದೊಡ್ಡ ಫೇಮಸ್ ಆಗಬೇಕು, ನಾ ಹೆಂಗಾರ ಮಾಡಿ ಜನ ಗುರುತಿಡಿಯಂಗೆ ಆಗಬೇಕು ಎನ್ನುವಂಥವ್ರು ಇದೊಂದು ಪಾಠ ಹಾಕತ್ತಿ ಬಿಡತ್ತೆ. ಏನಪ್ಪ ಅಂತಂದ್ರೆ, ಈ ಫೇಮಸ್ ಆಗೋದಿರಲಿ, ಒಂದು ಸಣ್ಣದನ್ನು ಒಂದು ನಾಯಿ ಮ್ಯಾಗ ಒಂದು ಕಲ್ಲು ಹೋದ್ರೂ ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಡ್ತೈತಿ. ಇಲ್ಲ ದಾರಿ ನಿಂತ್ಕೊಂಡು ಒಂದು ಹುಚ್ಚ ಒಯ್ದ್ರೂ ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಡ್ತೈತಿ. ಆ ರೇಂಜಿಗೆ ಸಮಸ್ಯೆ ಆಕತ್ತಿ ಬಿಡತ್ತೆ. ಒಂದು ದೊಡ್ಡದನ್ನು ಈ ಮಾಧ್ಯಮಗಳ ಮುಖಾಂತರ ಇವತ್ತು ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಯಾವುದೇ ಪ್ರತಿಷ್ಠಿತ ವ್ಯಕ್ತಿಗಳು ಏನೇ ಸಣ್ಣದೊಂದು ವಿಷಯ ಹೊರಗೆ ಬಿಟ್ಟರೂ ಕೂಡ ದೊಡ್ಡದು ಎನ್ನುವಂತಹ ವ್ಯವಸ್ಥಿತ ರೂಪದೊಳಗೆ ಇವತ್ತೆಲ್ಲವೂ ಮಾಧ್ಯಮಗಳು ತೋರಿಸಲ್ಪಟ್ಟಿವೆ. ಅಂತಂದರೆ ಈ ವಿಚಾರಗಳು ಇಷ್ಟೇ. ನೀವು ಉದಾಹರಣೆಯಾಗಿ ದರ್ಶನ್ ಅವರು ತಗೊಂಡಿರ್ಬೋದು, ಅವರು ಮಾಡಿರುವಂಥದ್ದು ಕೊಲೆಯ ಸತ್ಯವ ಅಥವಾ ಸುಳ್ಳು ಎನ್ನುವಂಥದ್ದು ಕೂಡ ಇವತ್ತಿನವರೆಗೂ ಇನ್ನೂ ಪ್ರೂಫ್ ಸಿಕ್ಕಿಲ್ಲ, ಅಥವಾ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ, ಅಥವಾ ಕೋರ್ಟಿನಿಂದ ಯಾವುದೇ ಕಾರಣಕ್ಕೂ ಇವತ್ತಿನವರೆಗೂ ಕೂಡ ನೀವು ನಿಜವಾದ ಆರೋಪಿ ಅಂತ ಹೇಳಿಲ್ಲ. ಆರೋಪಿ ಸ್ಥಾನದಲ್ಲಿದ್ದಾರೆ ಎನ್ನುವಂಥದ್ದು ಹೊರತಾಗಿ ಆರೋಪ ಅಥವಾ ಆರೋಪಿ ಎನ್ನುವಂಥ ಪಟ್ಟ ಇವತ್ತಿನವರೆಗೂ ಇನ್ನೂ ಸಿಕ್ಕಿಲ್ಲ. ಆದರೂ ಕೂಡ ಮಾಧ್ಯಮಗಳಲ್ಲಿ ಈಗಾಗಲೇ ಆರೋಪಿ ಸ್ಥಾನದಲ್ಲಿದ್ದಾರೆ, ಆರೋಪಿ ಆಗಿದ್ದಾರೆ ದರ್ಶನ್ ರವರು ಎನ್ನುವಂಥ ಮಟ್ಟಿಗೆ ತೋರಿಸ್ತಾ ಇದ್ದಾರೆ. ಅದಷ್ಟು ಕಠೋರವಾಗಿ ಅಂತಹ ಪರಿಸ್ಥಿತಿಗೆ ಬಂದು ಮಾಧ್ಯಮಗಳು ನಿಂತುಬಿಟ್ಟವು. ಸೊ ಇವತ್ತು ಮ್ಯೂಸಿಕ್ ಮೈಲಾರ್ ಅವ್ರದ್ದು ಕೂಡ ಹಂಗೆ ಆಗಿರ್ಬೋದು. ಇದಿನ್ನೂ ಆಗೈತೋ ಬಿಟ್ಟದೋ ಗೊತ್ತಿಲ್ಲ. ಇವತ್ತು ಏನಪ್ಪ ಅಂತಂದ್ರೆ, ಬಾಗಲಕೋಟೆಯ ಆ ಒಂದು ನ್ಯಾಯಾಧೀಶರ ತೀರ್ಪು ಅವರ ಒಂದು ಜಾಮೀನನ್ನು ರದ್ದು ಮಾಡಿರುವಂಥದ್ದು ಕೂಡ ಈಗ ಹೊರಗೆ ಬರ್ತಾ ಇದೆ. ಇನ್ನೇನೋ ಮ್ಯೂಸಿಕ್ ಮೈಲರಿಗೆ ಜೈಲೇ ಗತಿ ಆಗ್ಬೋದು. ಯಾಕಪ್ಪ ಅಂದ್ರೆ, ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು ಎನ್ನುವಂಥ ವಿಚಾರವನ್ನು ನಮ್ಮ ಭಾರತದ ಸಂವಿಧಾನದೊಳಗೆ ಬರೆದಿಟ್ಟಿರುವಂತಹ ಬಹು ಸುಭದ್ರವಾಗಿರುವಂತಹ ಒಂದು ಬರಹ. ಸೊ ಹಾಗಾಗಿ ಆ ಒಂದು ಬರಹದಲ್ಲಿ ಅಡಗಿರುವಂತಹ ಶಕ್ತಿ, ಆ ಒಂದು ಶಕ್ತಿ ಎಲ್ಲರಿಗೂ ಕೂಡ ಕಂಪಲ್ಸರಿಯಾಗಿ ನಿಜ ರೂಪದೊಂದಿಗೆ ಶಿಕ್ಷೆಯನ್ನು ಕೊಡುತ್ತದೆ ಎನ್ನುವಂಥದ್ದು ಕೂಡ ಮತ್ತೊಮ್ಮೆ ಸಾಬೀತಾಗಿದೆ. ಅವರ ಬೇಲ್ ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ ಎನ್ನುವಂಥದ್ದು. ಈಗ ಮುಂದಿನ ನಡೆ ಮ್ಯೂಸಿಕ್ ಮೈಲಾರ್ ಅವ್ರದ್ದು ಏನಾಗ್ಬೋದು, ಯಾಕೆ ಈ ಬೇಲ್ ರದ್ದಾಯಿತು, ಈ ಬೇಲ್ ರದ್ದಾಗಿರೋದಕ್ಕೆ ಕಾರಣಗಳೇನು, ಅಥವಾ ಮುಂದೆ ಬೇಲ್ ಸಿಗುತ್ತೋ ಇಲ್ವೋ ಎನ್ನುವಂಥ ವಿಷಯದ ಬಗ್ಗೆ ಮಾತಾಡೋದಾದರೆ, ಈ ಮುಂದೆ ಬೇಲ್ ಸಿಗುತ್ತೆ ಎನ್ನುವಂತಹ ಅಥವಾ ಸಿಗಲ್ಲ ಎನ್ನುವಂಥ ವಿಚಾರವನ್ನು ನಾವು ಮುಂದಿಡೋಣ. ಈಗ ಸದ್ಯಕ್ಕೆ ಏನಪ್ಪ ಅಂತಂದರೆ, ಯಾಕೆ ಬೇಲ್ ರದ್ದಾಯಿತು, ಈ ತನಿಖೆ ಸಂಪೂರ್ಣವಾಗಿ ಇನ್ನೂ ಮುಗಿದಿಲ್ಲ, ಆ ಒಂದು ಕಾರಣಕ್ಕಾಗಿ ಬೇಲ್ ರದ್ದಾಗಿದೆ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಈ ತನಿಖೆಯ ಆರಂಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆರೋಪಿಯನ್ನು ಹೊರಗಡೆ ಬೇಲ್ ಮುಖಾಂತರ ಹೊರಗಡೆ ಬಿಟ್ಟಾಗ ಆ ವ್ಯಕ್ತಿ ಸಾಕ್ಷ್ಯಾಧಾರಗಳ ಮೇಲೆ ಪರಿಣಾಮ ಬೀರಬಹುದು, ಅಥವಾ ತನ್ನದೇ ಒಂದು ವ್ಯಕ್ತಿತ್ವದೊಂದಿಗೆ ಇನ್ನೊಬ್ಬರನ್ನು ಕಳುಹಿಸಿಕೊಟ್ಟು ಆ ಒಂದು ಕೇಸನ್ನು ಉಲ್ಟಾ ಆಗುವಂತೆ ಮಾಡಬಹುದು ಎನ್ನುವಂಥ ಕಾರಣಕ್ಕೋಸ್ಕರ ಬೇಲ್ ರದ್ದಾಗಿದೆ. ಮತ್ತೊಂದು, ಇದು 15 ವರ್ಷದ ಬಾಲಕಿಯ ಅತ್ಯಾಚಾರ ಪ್ರಕರಣ ಎನ್ನುವಂತಹ ಒಂದು ಕಾರಣಕ್ಕಾಗಿ ಇದು ಒಂದಷ್ಟು ಜನರಿಗೆ ಒಂದೊಳ್ಳೆ ಮೆಸೇಜನ್ನು ಕೊಡಲಿಕ್ಕೋಸ್ಕರ, ಅಥವಾ ಕಟಿಬದ್ಧವಾಗಿರುವಂಥ ಶಿಕ್ಷೆಯನ್ನು ಕೊಡಲಿಕ್ಕೋಸ್ಕರ ಇದನ್ನು ಸಂಪೂರ್ಣವಾಗಿ ಎಳೆಯಾಗಿ ಬಿಚ್ಚಿಡುವಂತೆ ಅಥವಾ ಸಂಶೋಧನೆ ಅಥವಾ ಶೋಧನೆ ಮಾಡುವಂತಹ ತನಿಖಾ ತಂಡಕ್ಕೆ ಆದೇಶವನ್ನು ನೀಡಿದ್ದಾರೆ. ಹಾಗೂ ನ್ಯಾಯಾಧೀಶರು ಮಾಡುವಂಥದ್ದು ಬಹಳ ಸ್ವಚ್ಛವಾಗಿ ಮತ್ತು ಕಟುಬದ್ಧವಾಗಿ ಒಳ್ಳೆಯ ನಿರ್ಧಾರ ಆಗಿರ್ತಕ್ಕಂಥದ್ದು. ಅದು ಯಾರೇ ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಆಗಲಿ, ಅದು ಮ್ಯೂಸಿಕ್ ಮೈಲಾರಿನೇ ಆಗಿರಲಿ, ಇನ್ನೊಂದು ಲಾರಿನೇ ಆಗಿರಲಿ, ಇನ್ನೊಬ್ಬ ಲಾರಿನೇ ಆಗಿರಲಿ, ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಒಳ್ಳೆಯ ರೀತಿಯಿಂದ ತನಿಖೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ಭರವಸೆ ಇದೆ. ಆ ತಪ್ಪಾಗಿದ್ದೇ ಅದರಲ್ಲಿ ಶಿಕ್ಷೆ ಆಗಲಿ, ಆ ಒಂದು ಪ್ರಕರಣಕ್ಕೆ ಅಥವಾ ಆ ಒಂದು ನೋವಿಗೆ ಒಳಗಾಗಿರುವಂತಹ ಬಾಲಕಿಗೆ ಅಥವಾ ಮಹಿಳೆಗೆ ಆ ಒಂದು ನ್ಯಾಯವನ್ನು ದೊರಕಿಸಿಕೊಡಲಿ ನ್ಯಾಯಾಧೀಶರೇ ಅಂತ ಕೇಳ್ಕೊಳ್ತಾ, ಇದು ಫೇಮಸ್ ಆಗಿರೋದು ಒಂದೊಂದು ಕತೆ ಆಯ್ತಪ್ಪ ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಕತೆ. ಯಾಕಾರ ಈ ಫೇಮಸ್ ಆಗಿಬಿಟ್ಟು ಈ ಕಾರಣಕ್ಕೋಸ್ಕರ ಆದ್ರೆ ನಮ್ಮ ವಿಷಯಗಳು ಸಣ್ಣ ಇದ್ರೂ ಕೂಡ ದೊಡ್ಡ ಬಂದುಬಿಡ್ತಾವೆ ಹೊರಗೆ ಅನ್ನುವಂಥದ್ದು. ಇದು ಫೇಮಸ್ ಆದರೂ ಒಂದು ಕತೆ ಐತೆ, ಫೇಮಸ್ ಆಗಿಲ್ಲ ಅಂದ್ರೆ ಒಂದು ಕತೆ ಐತೆ. ಭಾಳಷ್ಟು ಜನಕ್ಕೆ ಫೇಮಸ್ ಆಗ್ಬೇಕಂಬದೈತೆ, ಫೇಮಸ್ ಆದಮೇಲೆ ಹಿಂಗೆ ಮಾಡ್ಕೊಂಡ್ಬಿಡ್ತಾವ. ಹಂಗಾಗಿ ನೋಡಿರಿ, ನಿಮ್ಮ ಮನಸ್ಸೊಳಗಡೆ ಏನು ಬರ್ತೈತೆ, ಫೇಮಸ್ ಆಗೋದು ಚಲೋನೋ ಅಥವಾ ಫೇಮಸ್ ಆಗೋದು ಬ್ಯಾಡವೋ, ಇದು ಹಿಂಗೈತೆ ನೋಡಿರಿ. ಈಗಿನ ಕಾಲಕ್ಕೆ ಸಾಮಾಜಿಕ ಜಾಲತಾಣ ಇಂದಿರುವಂತಹ ಈ ಒಂದು ಪ್ರಪಂಚದಲ್ಲಿ ನಾವು ಫೇಮಸ್ ಆಗೋದು ಎಷ್ಟು ಒಳ್ಳೆಯದು ಅಷ್ಟೇ ಡೇಂಜರ್. ಫೇಮಸ್ ಆಗೋದ್ರ ಜೊತೆಗೆ ಮೈನಸ್ ಆಗೋದು ಕೂಡ ಅಷ್ಟೇ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ವಿಷಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ.
ಯಾಕಂದ್ರೆ ಇವತ್ತು ಅಷ್ಟು ಸಾಮಾಜಿಕ ಜಾಲತಾಣ ಬೆಳೆದು ಬಿಟ್ಟಿದೆ. ಸತ್ಯ ಯಾವುದು ಸುಳ್ಳು ಯಾವುದು, ಈಗಂತೂ ಬಂದ್ಮೇಗಂತೂ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದು ಕೂಡ ಕಂಡಿಡಿಯೋಕ್ಕೆ ಆಗಲ್ಲ. ಅಷ್ಟು ಉಚ್ಚಾಟ ನಡೆದು ಬಿಟ್ಟೈತೆ, ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಇಂಥ ವಿಷಯಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಕಡಿಮೆ ಅಂತ ಹೇಳ್ತಾ, ಈಗಾಗಲೇ ಜೈಲು ಮತ್ತೊಮ್ಮೆ ಮೈಲಾರಿ ಅವರು ಜೈಲು ಪಾಲಾಗಿದ್ದಾರೆ ಅಂತ ಮತ್ತೊಮ್ಮೆ ವಿಷಯ ತಿಳಿಸ್ತಾ, ಈಗ ಮತ್ತೆ ಮುಂದಿನ ಯಾವ ರೀತಿ ಅಪ್ಡೇಟ್ ಅನ್ನುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಕೊಡ್ತೀನಿ ಅಂತ ಹೇಳ್ತಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.